ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 133ನೇ ಜಯಂತಿಯ ಪ್ರಯುಕ್ತವಾಗಿ ಜಿಲ್ಲಾ ಒಲಿಂಪಿಕ್ ಅಸೋಸಿಯೇಷನ್ ವತಿಯಿಂದ ಬೇದರ್ ನಗರದ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಕ್ರೀಡಾ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ರೋಡ್ ಸೈಕ್ಲಿಂಗ್, ವಿಕಲಚೇತನರ ಮೋಟಾರ್ ಟ್ರ್ಯಾಕ್ ರೇಸ್, ವಾಲಿಬಾಲ್, ಕರಾಟೆ ಮತ್ತು ಪೆಂಕಾಕ್ ಸಿಲಾತ್ ಕ್ರೀಡಾಕೂಟವನ್ನು ಮಾರ್ಚ್ 31ರಂದು ಭಾನುವಾರ ಹಮ್ಮಿಕೊಳ್ಳಲಾಗಿದೆ. ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ಜಿಲ್ಲಾ ಒಲಿಂಪಿಕ್ ಅಸೋಸಿಯೇಷನ್ನ ಗೌರವಾಧ್ಯಕ್ಷರಾದ ಅನಿಲ್ ಕುಮಾರ್ ಬೆಲ್ದಾರ್ ಅವರು, ಜಿಲ್ಲಾ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರಾದ ಬಾಬು ಪಾಸ್ವಾನ್ ಅವರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಮಲ್ಲಪ್ಪ ಮಾಳ್ಗೆ ಅವರು ಮಾತನಾಡಿ ಮನವಿಯನ್ನ ಮಾಡಿದ್ದಾರೆ. ಬೇದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಜಿಲ್ಲಾ ಒಲಿಂಪಿಕ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಳ್ಳಲಾದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಸೈಕ್ಲಿಂಗ್ ಕ್ರೀಡಾಕೂಟ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭ ಮಾಡಲಾಗ್ತಾ ಇದೆ. ಪುರುಷ ವಿಭಾಗಕ್ಕೆ 20 ಕಿಲೋಮೀಟರ್, ಮಹಿಳಾ ವಿಭಾಗಕ್ಕೆ 30 ಕಿಲೋಮೀಟರ್, ಬಾಲಕರ ವಿಭಾಗಕ್ಕೆ 30 ಕಿಲೋಮೀಟರ್, ಬಾಲಕಿಯರ ವಿಭಾಗಕ್ಕೆ 20 ಕಿಲೋಮೀಟರ್ ಸೈಕ್ಲಿಂಗ್ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿದೆ. ಮರಳಿ ಅಂಬೇಡ್ಕರ್ ವೃತ್ತದಲ್ಲಿಯೇ ಮುಕ್ತಾಯಗೊಳ್ಳಲಿದೆ. ವಾಲಿಬಾಲ್ ಕ್ರೀಡೆಯನ್ನ ನೆಹರು ಕ್ರೀಡಾಂಗಣದಲ್ಲಿ ಹಾಗೂ ಕರಾಟೆ ಮತ್ತು ಪೆಂಕಾಕ್ ಸಿಲಾತ್ ಕ್ರೀಡೆಯನ್ನ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕರಾಟೆ ಮತ್ತು ಪೆಂಕಾಕ್ ಸಿಲಾತ್ ಕ್ರೀಡೆಗೆ ಒಬ್ಬರಿಗೆ ನೋಂದಣಿ ಶುಲ್ಕ ರೂಪಾಯಿ 500 ಭರಿಸಬೇಕಾಗುತ್ತದೆ. ಇನ್ನುಳಿದ ಕ್ರೀಡೆಗಳಲ್ಲಿ ತಲಾ ನೋಂದಣಿ ಶುಲ್ಕ ರೂಪಾಯಿ 200 ಭರಿಸತಕ್ಕದ್ದು. ಜಿಲ್ಲೆಯ ಕ್ರೀಡಾಪಟುಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಮನವಿಯನ್ನ ಮಾಡಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 133ನೇ ಜಯಂತಿ ಕ್ರೀಡಾ ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮೊಗಲಪ್ಪ ಮಾಳ್ಗೆ ಮಾತನಾಡಿ, ಈ ಕ್ರೀಡಾಕೂಟದಲ್ಲಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಅಂದಾಜು 1600 ಕ್ರೀಡಾಪಟುಗಳು, ತರಬೇತಿದಾರರು ಹಾಗೂ ನಿರ್ಣಾಯಕರು ಮತ್ತು ಪಾಲಕರು, ಪೋಷಕರು ಭಾಗಿಯಾಗಲಿದ್ದಾರೆ. ಭಾಗವಹಿಸಿದ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಕ್ರೀಡಾಕೂಟದಲ್ಲಿ ವಿಜೇತರಾದ ಕ್ರೀಡಾಪಟುಗಳಿಗೆ ನಗದು ಬಹುಮಾನ ಮತ್ತು ಉತ್ತಮ ಗುಣಮಟ್ಟದ ಪ್ರಶಸ್ತಿ ಪದಕ, ಪ್ರಮಾಣ ಪತ್ರಗಳನ್ನು ನೀಡಿ ಗೌರವಿಸಲಾಗುವುದು ಎಂದು ತಿಳಿಸಿದರು. ಬರೀ ಅಷ್ಟೇ ಅಲ್ಲದೆ ರಕ್ಷಣೆಗಾಗಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅರ್ಜಿ ಸಲ್ಲಿಸಲು ಮಾರ್ಚ್ 27 ಕೊನೆಯ ದಿನಾಂಕವಾಗಿರುತ್ತದೆ. ಕ್ರೀಡಾಪಟುಗಳು ತಮ್ಮ ಜನನ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ತಪ್ಪದೆ ನೀಡಬೇಕು. ಅರ್ಜಿಯನ್ನ ಡಿ ಟ್ರ್ಯಾಕ್ ಸೈಕಲ್ ಸ್ಟೋರ್, ಶಿವನಗರ ರಸ್ತೆ, ಹಳೆಯ ಆದರ್ಶ ಕಾಲೋನಿ, ರೈಲ್ವೆ ಗೇಟ್ ಹತ್ತಿರ ಸಲ್ಲಿಸಬೇಕು ಎಂದು ಮನವಿಯನ್ನ ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಸೂರ್ಯಕಾಂತ್ ಮೋರೆ, ಶ್ರೀಪತರಾವ್ ದೀನೆ, ಶಿವಕುಮಾರ್ ನೀಲ್ಕಟ್ಟಿ, ಕಾರ್ಯದರ್ಶಿ ಸಂದೀಪ್ ಕಾಂಟೆ, ಖಜಾಂಚಿ ಸುವೀತ್ ಮೋರೆ, ಪ್ರಮುಖರಾದ ಗುಣವಂತ ಶಿಂದೆ ಸೇರಿದಂತೆ ಇನ್ನಿತರರು ಇದ್ದರು. ಈ ಗಡಿ ಭಾಗದಲ್ಲಿ ಮತ್ತು ಬೀದರಿನ ಪ್ರತಿಭೆಗಳನ್ನು ಬೆಳಕಿಗೆ ತರಬೇಕು. ಅದು ನಮ್ಮ ಮಹಾನ್ ನಾಯಕರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತವಾಗಿ ಮಾಡಿದ್ರೆ ಇಡೀ ಒಂದು ಸಮುದಾಯ ಅಲ್ಲ, ಬಾಬಾ ಸಾಹೇಬರು ವಿಶ್ವದ ಮತ್ತು ಈ ದೇಶದ ಸರ್ವ ಧರ್ಮದ ನಾಯಕರು. ಹಾಗಾಗಿ ಕ್ರೀಡೆಯಲ್ಲಿ ಸಹ ಯಾವುದೇ ಜಾತಿ ಧರ್ಮ ಇರಲ್ಲ. ಅದೇ ಥರ ಕ್ರೀಡೆಗೂ ಸಹ ಕ್ರೀಡೆ ಭಾವನೆಯಿಂದ ನೋಡಬೇಕಂತ ಹೇಳಿ ಬಾಬಾ ಸಾಹೇಬರ ಜಯಂತಿಯ ಪ್ರಯುಕ್ತವಾಗಿ ಕಳೆದ ವರ್ಷ ಮತ್ತು ಹಿಂದಿನ ದಿನಗಳಲ್ಲಿ ಏನು ಈ ಅಸೋಸಿಯೇಷನ್ ನಮ್ಮದೇನು ಡಿಸ್ಟಿಕ್ ಒಲಿಂಪಿಕ್ ಅಸೋಸಿಯೇಷನ್ ನಮ್ಮ ಅಂತಾರಾಷ್ಟ್ರೀಯ ವಿಶೇಷಚೇತನರ ಪಟ್ಟಿಯಲ್ಲಿ ಬರ್ತಕ್ಕಂಥ ನಮ್ಮ ಮೊಗಲಪ್ಪ ಮಾಳ್ಗೆ ಅವರೇನು ಪ್ರಾರಂಭ ಮಾಡಿದ್ದಾರೆ, ಇದನ್ನು ಮುಂದುವರಿಸ್ಕೊಂಡು ವಿನೂತನ ರೀತಿಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಗ್ತಾಯಿದೆ. ಯಾಕಂದರೆ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಯಾರೂ ಇಷ್ಟು ವಿಜೃಂಭಣೆಯಿಂದ ಇಷ್ಟು ಕ್ರೀಡಾಪಟುಗಳು ಸೇರಿಸಿ ಮಾಡ್ತಾಯಿಲ್ಲ. ಪ್ರತಿ ವರ್ಷ 13ನೇ ಏಪ್ರಿಲ್ಗೊಂದು ಅಲ್ಲಿ ಕ್ರೀಡೆ ಆಗುತ್ತೆ. ಬೆಳಗ್ಗೆ 6 ಗಂಟೆಗೆ ಅಲ್ಲಿ ಸಾವಿರಾರಲ್ಲ, ಪೂರ ಇಡೀ ದೇಶದ ದೊಡ್ಡ ದೊಡ್ಡ ವ್ಯಕ್ತಿಗಳು, ಸೆಲೆಬ್ರಿಟಿಗಳು ಬಂದು ಭಾಗ ಆಗ್ತಾರೆ. ಅದೇ ಥರ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸಹ ನಮ್ಮ ಈ ಬಸವಣ್ಣ ಭೂಮಿಯಿಂದ ಈ ಕ್ರೀಡೆಗಳಿಗೆ ಹೆಚ್ಚಿನ ಉತ್ತೇಜನ ಕೊಟ್ಟು ಕ್ರೀಡೆಯನ್ನು, ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಳಿಗಿದೆ, ಅದರಲ್ಲಿ ಬಾಯ್ಸ್ ಇದೆ, ಮೆನ್ಸ್ ಇದೆ ಮತ್ತು ವಿಶೇಷ ಚೇತನರಿಗೆ ಹೆಣ್ಮಕ್ಳಿಗೆ ಮತ್ತು ಅದರಲ್ಲಿ ಯಾಕೆಂದರೆ ಮೊಗಲಪ್ಪ ಅವರು ವಿಶೇಷ ಚೇತನ ವ್ಯಕ್ತಿ ಆಗಿರೋದರಿಂದ ಬೀದರ್ ಜಿಲ್ಲೆಯಲ್ಲಿ ಇಂದಿನ ಇವು ಬರ್ತಕ್ಕಂತಹ ಮಾರ್ಚ್ 31ರ ಏನು ಕ್ರೀಡೆಗಳಿದೆ ಅದರಲ್ಲೂ ಸಹ ವಿಶೇಷ ಚೇತನರ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಜಿಲ್ಲೆಯಲ್ಲಿ ಗುರುತಿಸಿದರೆ ಅವರು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟಕ್ಕೆ ಮುಂದೆ ಕ್ರೀಡೆಗಳಲ್ಲಿ ಭಾಗವಹಿಸಿ ನಮ್ಮ ಜಿಲ್ಲೆಗೆ ಹೆಸರು ತರ್ತಾರೆ. ಮತ್ತು ಅವರು ಕ್ರೀಡಾಪಟುಗಳಿಗೂ ಸಹ ಅವರ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅಂಥೇಳಿ ಇಂಥ ಕ್ರೀಡೆಗಳಿಗೆ ತಾವು ಸಹ ಹೆಚ್ಚಿನ ಪ್ರಸಾರ ಒತ್ತು ಕೊಡಬೇಕಂತ ನಾನು ಮನವಿ ಮಾಡ್ತೇನೆ. ಏಕೆಂದರೆ ಕ್ರೀಡೆಗಳು ನಮ್ಮ ಜಿಲ್ಲೆಯಲ್ಲಿ ಗಡಿ ಭಾಗದಲ್ಲಿ ಪ್ರತಿಭೆಗಳನ್ನು ಗುರುಸ್ತಕ್ಕಂಥ ಕೆಲಸ ರಾಜ್ಯ ಮಟ್ಟದವರಾಗಲಿ ರಾಷ್ಟ್ರ ಮಟ್ಟದವ್ರು ಮಾಡ್ತಾ ಇಲ್ಲ. ಸಾಕಷ್ಟು ಪ್ರತಿಭೆಗಳು ಅಡಗಿದ್ದಾರೆ ಇಲ್ಲಿ. ಅದನ್ನು ಮುಂಚೂಣಿಗೆ ತರ್ತಕ್ಕಂತಹ ನಮ್ಮ ಡಿಸ್ಟಿಕ್ ಒಲಿಂಪಿಕ್ ಅಸೋಸಿಯೇಷನ್ ನಮ್ಮ ಮೊಗಲಪ್ಪ ಅವರ ಮಾಳ್ಗೆ ನೇತೃತ್ವದಲ್ಲಿ ಮತ್ತು ಇದಕ್ಕೊಂದು ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಈ ಸಮಿತಿ ವತಿಯಿಂದ ಅಂದು ನಡೆಯುವ ಕ್ರೀಡೆಗೆ ಈಗಾಗಲೇ ರೂಟನ್ನು ಸಹ ಫೈನಲ್ ಮಾಡಲಾಗಿದೆ. ಆ ರೂಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ 133ನೇ ಜಯಂತಿ ನಿಮಿತ್ತವಾಗಿ ಸೈಕ್ಲಿಂಗ್ ರೇಸ್
ಪ್ರತಿ ವರ್ಷ ಮಾಡ್ತೇವೆ. ಅದೇ ರೀತಿಯಾಗಿ ಈ ವರ್ಷ ಕೂಡ ಬೀದರಲ್ಲಿ ಒಂದು ಏರ್ಪಡಿಸ್ತಾ ಇದ್ದೆವು. ಸೈಕ್ಲಿಂಗು ಮತ್ತು ವಾಲಿಬಾಲು ಮತ್ತು ಓಸೋ, ಕರಾಟೆ, ಇವು ಒಂದು 3-4 ಇವೆಂಟ್ಗಳು ಮಾಡ್ತಾಯಿದ್ದೀವಿ. ಈ ವರ್ಷ ಒಂದು 2 ಇವೆಂಟ್ ಹೆಚ್ಚಾಗಿವೆ. ಪ್ರತಿ ವರ್ಷ ಸೈಕ್ಲಿಂಗೇ ಮಾಡ್ತಿದ್ದೀವಿ ನಾವು. ಈ ವರ್ಷ ಸ್ವಲ್ಪ ಬದಲಾವಣೆ ಮಾಡಿದೆವು. ಇದು ಮಾಡೋ ಉದ್ದೇಶ ಏನಂತಂದ್ರೆ ಇಲ್ಲಿ ನಡೀತಕ್ಕಂಥ ಒಂದು ಕ್ರೀಡಾಪಟುಗಳಿಗೆ ಒಂದು ಪ್ರೋತ್ಸಾಹ ತುಂಬೋದು. ಜಿಲ್ಲೆಯಲ್ಲಿ ಎಲ್ಲರೂ ಓದೋ ಜೊತೆಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಬೇಕು. ನಮ್ಮ ಭಾಗದಲ್ಲಿಂದು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಾಗ ಭಾಗವಹಿಸಬೇಕಂತ ಒಂದು ಮಕ್ಕಳಿಗೊಂದು ಹುರಿದುಂಬಿಸಬೇಕೆಂಬ ಒಂದು ಉದ್ದೇಶದಿಂದ ಪ್ರತಿ ವರ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತವಾಗಿ ಆಚರಣೆ ಮಾಡ್ತೀವಿ. ಈ ಆಚರಣೆ ಸಮಿತಿ ಗೌರವ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಬೇಲ್ದಾರ್ ಅವರು, ಇನ್ನುಳಿದ ನಮ್ಮ ರಾಜು ಗಾದಗಿಯವರು, ಶೇರಿಕರ್, ಅದೇ ರೀತಿ ಮೋರೆ ಅವರು, ಮೌಲಪ್ಪ ಮಾಳ್ಗೆ ಅವರು ಕೂಡ ಅಂತಾರಾಷ್ಟ್ರೀಯ ಕ್ರೀಡಾಪಟು ಇದ್ದಿದ್ದಾರೆ. ಈ ರೀತಿ ನಾವು ಡಿಟೆಕ್ ಅಂಗಡಿಯವ್ರ ಸೈಕಲ್ ಪ್ರತಿ ವರ್ಷ ಅವರು ಕೂಡ ಸೈಕಲ್ ಅದು ಡೊನೇಟ್ ಮಾಡಿ ನಮ್ಮ ಜೊತೆ ಸಹಕಾರ ಮಾಡ್ತಾರೆ. ಈ ಸೈಕ್ಲಿಂಗ್ ಹೋದಕ್ಕೊಂದು ಪ್ರೈಜ್ ಪ್ರತಿಯೊಂದಕ್ಕೊಂದು ಪ್ರೈಜ್ ಇಕ್ತೇವೆ. ಒಂದು ಫಸ್ಟು, ಸೆಕೆಂಡು, 6 ಪ್ರೈಜು, 6 ಜನರಿಗೆ ಪ್ರೈಜ್ ಕೊಡ್ತೇವೆ. ಅದಕ್ಕೆ ಈ ವಾಲಿಬಾಲ್ ಕೂಡ ಈ ನೆಹರು ಕ್ರೀಡಾಂಗಣದಲ್ಲಿ ನಡೀತದೆ. ಮತ್ತು ಇದು ಸೈಕ್ಲಿಂಗಲ್ಲಿ 3 ಥರ ರೇಸ್ ಇರ್ತವೆ. ಒಂದು ಮಕ್ಕಳದು, ಅಂದರೆ ಒಂದು ದೊಡ್ಡದು, ಆಮೇಲೆ ಇನ್ನೊಂದು ಹೆಣ್ಮಕ್ಳದು, ಹುಡುಗಿಯರದು. ಈ ಥರ 3 ಥರ ಮಾಡ್ತಾಯಿದ್ದೀವಿ. ಅದಕ್ಕೆ ಬೀದರ್ ಜಿಲ್ಲೆಯ ಎಲ್ಲ ಕ್ರೀಡಾಪಟುಗಳು, ಕ್ರೀಡಾಭಿಮಾನಿಗಳು ನಾವು ನೋಂದಣಿ ಇಕ್ಕಿದ್ದೀವಿ. ಅಲ್ಲಿ ಒಂದು ಡಿಟೆಕ್ ಸೈಕಲ್ ಅಂಗಡಿಯಲ್ಲಿ ನೋಂದಣಿ ಮಾಡ್ಕೋತಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಅಲ್ಲಿ ನೋಂದಣಿ ಮಾಡಬೇಕು. ಯಾರು ನೋಂದಣಿ ಮಾಡಿರ್ತಾರೋ ಅವರನ್ನು ಮಾತ್ರ ನಾವು ಪ್ರವೇಶ ಕೊಡ್ತೀವಿ. ಅವರಿಗೆ ಒಂದು ನಂಬರ್ ಕೊಡ್ತೀವಿ. ಯಾರು ನೋಂದಣಿ ಮಾಡಿರ್ತಾರೋ ನೋಂದಣಿ ನಂಬರ್ ಕೊಟ್ಟಿರ್ತೀವಿ. ಮತ್ತು ಸಮಯಕ್ಕೆ ಸರಿಯಾಗಿ ಆ ಸಮಯದ ಒಳಗೆ ಬರಬೇಕು ಅವರು. ನಾವು ಯಾವ ಅಬೌವ್ 35 ಬಟ್ಟಿ ತನಕ ಸರ್ ಮೆನ್ ಸೆಕ್ಷನ್ ಪುರುಷರಿಗೆ ಓಪನ್ ಟು ಸರ್. ಅದು ನೋಡಿ ಹೇಳ್ರಿ, ಕನ್ನಡದಾಗ ಹೇಳ್ರಿ. 12 ವರ್ಷದಿಂದ 15 ವರ್ಷ ತನಕ ಮಾತ್ರ ಮಕ್ಕಳಿಗೆ ಸರ್. 12 ಮಕ್ಕಳು ಅಂದ್ರೆ ಹೆಣ್ಮಕ್ಳು. ಅವ್ರನ್ನ ಸಾವು ಭೇಟಿಗೆ ಸರ್, ಅವ್ರನ್ನೂ ಕೂಡ ಟ್ರಾಫಿಕ್ ಪೊಲೀಸ್ ನಮಗೆ ವ್ಯವಸ್ಥೆ ಮಾಡ್ಕೊಡ್ತೇವೆ ಸರ್. ಅವ್ರನ್ನೂ ಕೂಡ ಜೊತೆಯಲ್ಲಿ ನಾವು ವಾಲಂಟಿಯರ್, ನಮ್ಮದು ಅಸೋಸಿಯೇಷನ್ ಸುಮಾರು ಒಂದು 30-20 ಜನ ವಾಲಂಟಿಯರ್ ಇದ್ದಾರೆ ಸರ್. ಅದಕ್ಕೆ ಬೈಕ್ ರೈಡರ್ ಸುಮಾರು ಒಂದು 12 ಜನ ಇದ್ದಾರೆ ಸರ್. ಸುಮಾರು ಈ ಕಾರ್ಯಕ್ರಮಕ್ಕೆ ಏನಪ್ಪ ಅಂದ್ರೆ ಒಂದು 100 ಜನ ನಾವು ವಾಲಂಟಿಯರ್ಸ್ ಆಗಿರ್ತೀವಿ ಸರ್. ಅವರು ಸರ್ ಅಸೋಸಿಯೇಷನ್